ಹೌದ್ರಿಪ್ಪ. ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯಸು ಸರ್ವದ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಯಾವ ನಮ್ಮ ಕೊಲ್ಲಿಪಾಕೆ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ಭಗವಂತ? ಜಗದ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕ ಅನಂತ ಕೋಟಿಯ ಭಕ್ತಿ ನಮನಗಳನ್ನ ಸಲ್ಲಿಸುತ್ತಾ ಅದೇ ಗುರುವಿನ ಒಂದು ಪರಮ ಶಿಷ್ಯರಾಗಿರ್ತಕ್ಕಂಥವರು ಇವ್ರ್ಯಾರಿಪ್ಪ? ಅಲ್ಲದ ಬಡದೇವರು ಸೋಮಘಾತಕ ದೇವರು ಹರಿವು ಹಾವಿನ ಗಂಡ ಉರಿವೆ ಕಿಚ್ಚನ ಗಂಡ ಹಿಂದೆ 6 ತಿಂಗಳು ಆಗಿ ಹೋಗಿರ್ತಕ್ಕಂಥ ಸುದ್ದನೆ ಹೇಳುವಂತ ದೇವರ ಮುಂದೆ 6 ತಿಂಗಳು ಆಗುವಂತ ಸುದ್ದನೆ ಹೇಳುವಂತ ದೇವರ ಯಾರಿಪ್ಪ ದೇವ್ರ? ಸೂರಮ್ಮ ದೇವಿಯ ಸುದ್ದ ಪರಮ ದೇವರ ಪುತ್ರನೆನಿಸಿಕೊಂಡಿರ್ತಕ್ಕಂಥವರು ಹೊಲ್ಲ ಹೊಂಕಳ ಬಂಗಾರ ಕಿರಿ ಜಡಿನ ಹೊಂದಿರತಕ್ಕಂತ ಯಾರಿಪ್ಪ? ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕತ್ರ ಹಿಂದಿತ್ತು. ಹೌದು, ಈಗ ಚಡಚಣ ತಾಲೂಕಾಗಿದೆ. ಚಡ್ಚಣ ತಾಲೂಕಾಗಿದ್ರಪ್ಪ. ಈಗ ಚಡಚಣ ತಾಲೂಕಿನ ಸುಕ್ಷೇತ್ರ ಶಿರಾಡೋನ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವ್ರು ಯಾರಿಪ್ಪ? ನನ್ನಪ್ಪ ಬೀರಿದೇವರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತಿ ನಮನಗಳನ್ನ ಸಲ್ಲಿಸುತ್ತಾ ಅದೇ ಗುರುವಿನ ಒಂದು ಪರಮ ಶಿಷ್ಯರಾಗಿರ್ತಕ್ಕಂಥವ್ರು ಇವ್ರ್ಯಾರು? ಮಾನವರಲ್ಲಿ ಮನಗೇನೆ, ದೇವರಲ್ಲಿ ದೇವರಿಗೇನೆ, ಶಿವನಲ್ಲಿ ಶಿವಗಿರಿ ಎನಿಸಿಕೊಂಡು ಕಾಡಬಾರದು ಕಾಡಿದ್ದ ಗುರುವಿಗೆ, ಬೇಡಬಾರದು ಬೇಡಿದ್ದ ಗುರುವಿಗೆ ಏನಾಯ್ತು? ಶ್ರೀಶೈಲ ಶ್ರೀ ಗುರು ಬೀರ್ಲಿಂಗೇಶ್ವರ ಹುಲಿ ಹಾಲಗಿನ ಬೇಡದ. ಇನ್ನು ಬೀರ್ದೇವರು ಹುಲಿ ಹಾಲಾಗಿಂದ ಬೇಡ್ದ? ಹುಲಿ ಹಾಲಗಿನ ಬೇಡದ. ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗ್ರ ಹೇಳ್ತಾನ, ಏನ್ ಹೇಳ್ತಾನ ಮಾಳಿಂಗ್ರ? ಭಗವಂತ ನಿನ್ನ ದಯ ನನ್ನ ತಾಯಿ ತಂದೆ ದಯ ಹೇಳ್ತೀನಿ ಸೊನಾರ್ಷದನ ಆಶೀರ್ವಾದ ಇತ್ತಪ್ಪ ಅಂತಂದ್ರ ಭಾರತೀ ನಿಂಬೆ ಗುಡ್ಡಕ್ಕೆ ಹೋಗಿ ಹುಲಿ ಹಾಲಿಗಿನ್ನ ತಂದು ನಿನ್ನ ಸೇವೆ ಮಾಡ್ತಾನೆ ಭಗವಂತ ಅಂತೇಳಿ ವಚನ ಕೊಟ್ಟಿರ್ತಕ್ಕಂಥ ಗುರುವಿಗೆ ಯಾರಿಪ್ಪ? ತಾಯಿ ಅಮೃತಬಾಯಿ, ತಂದೆ ತುಕ್ಕಪುರ ತಾಯಿ ಅಮೃತಬಾಯಿ. ಹೌದು, ಅವರ ಉದರಿಂದ ಜನಿಸಿ ಬಂದಿರತಕ್ಕಂಥವ್ರು. ಹೌದು, ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗೇಶ್ವರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತಿ ನಮನಗಳನ್ನ ಸಲ್ಲಿಸುತ್ತಾ ಅದೇ ಗುರುವಿನ ಒಂದು ಸಾಕ್ಯದ ಮನಾಗಿರ್ತಕ್ಕಂಥ ಇವ್ರ್ಯಾರು? ತಂದೆ ಅಂಕನ ಗೌಡ, ತಾಯಿ ಶಿವಲಿಂಗಮ್ಮನ ಗರ್ಭದಿಂದ ಜನಿಸಿ ಬಂದಿರತಕ್ಕಂಥ ಯಾರಿಪ್ಪ? ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಸೋಕ್ಷೇತ್ರ ಬೆಸರ್ಗಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವರು ಯಾರಿಪ್ಪ? ನೀರ ಮ್ಯಾಲಿನ ಬೆನ್ನೆಯನ್ನು ತೆಗೆದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸೋಕ್ಷೇತ್ರ ಕೊನ್ನೂರ ಕರೇಶುದ್ದನಿಗೆ ಅರ್ಪಣೆಗದಿರ್ತಕ್ಕಂಥ ಸೇವನೆ ಮಾಡಿರ್ತಕ್ಕಂಥ ಯಾರಿಪ್ಪ? ನನ್ನಪ್ಪ ಬುಳ್ಳಾಂಚಿದೇಶ್ವರನ ಸಂದಗೊಮ್ಮೆ ಕರೆಯುತ್ತಾ ಆದಿಶಕ್ತಿ ಅವತಾರವನ್ನೆತ್ತಿ ಧರ್ಮದ ಕಾರ್ಯಕ್ಕಾಗಿ ಧರೆಗಿಳಿದು ಬಂದಿರತಕ್ಕಂಥ ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಸೋಕ್ಷೇತ್ರ ತೊರವಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವರು ಯಾರಿಪ್ಪ? ಆದಿಶಕ್ತಿ ಮಹಾಲಕ್ಷ್ಮಿ ದೇವಿಯ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತಿ ನಮನಗಳನ್ನ ಸಲ್ಲಿಸುತ್ತಾ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ನಡೀರಿ, ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ನಡೀರಿ. ಪಟ್ಟಣದ ತೆಳಗ ಅರಕೇರಿ, ಪಟ್ಟಣ ಕೆಳಗ ಅರಕೇರಿ ಅಮ್ಮೋಗಿಸಿದ ತೊಟ್ಟಲು ಹೊರಸಿಕ್ಕಳಿವೆ ಅನ್ನೋ ತಿಂಗ ಶಾಸ್ತ್ರಗಳು ಶ್ರುತಿ ಸಾರ್ತಾವಲ್ರಿಪ್ಪ. ಅಂತ ಒಂದು ಮೂಲಪಿಟ್ಟ ಮೊಮ್ಮೆಟ್ಟೆ ಗುಡ್ಡದ ಮೇಲೆ ಯಾರು ಕಲ್ಲ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿಕೊಂಡು ಹಗ್ಗ ಕೋಲನ್ನಿಲ್ಲದೆ ಹಗಲ 12 ವರ್ಷ, 12 ವರ್ಷ ಅಂತರ್ಲೆ ಕಂಬಳೆ ಡೇರಿ ಹೊಡ್ಕೊಂಡು ಗುರುಗವರಿ ಸೋಮಲಿಂಗೇಶ್ವರ ಸೇವೆನಗೈದಿರ್ತಕ್ಕಂಥ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಪವಿತ್ರ ಪಾದವನ್ನೇ ಮಸ್ತಕ ಮೇಲಿಟ್ಟುಕೊಂಡು ಮಾಸ್ತರ್ ಏನಾಯ್ತ್ರಿ? ಬಹಳ ಚಂದ ಮಾತು ಹೇಳಿದ್ರಿ ನೀವು. ಏನಂದೇವು? ಏನಂದ್ರಿ ನೀವು? ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ನಡ್ರಿ, ಪಟ್ಟಣ ಕೆಳಗೆ ಅರಿಕೇರಿ. ಹೌದು, ಅರಿಕೇರಿ ಅಮೋಕ್ಷದ ಮುದ್ದ ತೊಟ್ಲಿ ಹೊರಬೇಕಂತ ಹೇಳ್ತೀರಿ ನೀವು ಮಾತ. ಹಿಂಗ ಶ್ರುತಿನ ಸಾರ್ತಾವ ಎಲ್ಲ ನಮ್ಮ ತಾಯಿದ್ರು ಹಾಡ್ಕೊತ ಬಂದ್ರೆ ನಾವು ಹಾಡ್ಕೊತೀವಿ ಹೊಂಟ್ರಿ. ಹಿಂಗೆ ಮಕ್ಕಳ ಕೊಡ್ತಾನ ನಂಗೆ ಅಮೋಕ್ಷದ ಮುದ್ದೆ ಸಾಕ್ಷಾತ್ ಮಕ್ಕಳ ಕೊಡ್ತಾನವ. ಕೊಡ್ತಾನ ಕರೆ ಕೊಡ್ತಾನ. ಹಂಗಾದ್ರೆ ಇಲ್ಲ ಚಿಕ್ಕಳವ ಇದ್ದು ಕೂತಿ ನೋಡಿ ಅಲ್ಲಿ ಕೂತಾನ ನೋಡೋದು. ನಾಳೆ ಅವ್ನು ಗುಡ್ಡು ಕೊಯ್ಲಿನ ನಾಳೆ ಮಕ್ಕಳ ಕೂಡ ಅಮೋಕ್ಷದ ಮುದ್ದೆ ಹೆಂಗ್ ಕೊಡ್ತಾನ ನೋಡ್ತಾನ ನಾನು. ಅಂಶದ ಮತ್ತೆ ಅಂತವ್ರ ಮಕ್ಕಳು ಕೊಡಂಗಲ್ಲ, ಎಂತವ್ರು ಕೊಡ್ತಾನ? ಗೊಡ್ಡಕ್ಕೆ ಯಾರು ಆದ್ರ ಮಕ್ಕಳು ಕೊಡ್ತಾನ ಭಗವಂತ. ಅಂಶದ ಮತ್ತೆ ಅಲ್ಲ ಗಂಡ ಹುಡುಗರೇ ಹೌದಾ ಅಲ್ಲವ? ಗಂಡ ಹುಡುಗದನ ಕರೆ. ಮತ್ತ ಅಂಶದ ಮತ್ತೆ ಮಕ್ಕಳು ಯಾರೇ ಕೊಡ್ತಾನ ಅಂತ ತಿಳ್ಕೊಂಡು ಮಾತಾಡ. ಯಾರಿಗೆ ಕೊಡ್ತಾನ? ಸತಿಪತಿ ಇನ್ನು ಗಂಡ ಹೆಂಡತಿ ಕೂಡಿ ಸತಿಪತಿ ಕೂಡಿ ಜಾಮ ಜಳಕವನ್ನು ಮಾಡಿ ನಿಯಮ ನಿಷ್ಠೆಗಳ ಮಾಡಿ ನಿಮ್ಗೆ 14 ವರ್ಷ 20 ವರ್ಷ 5-6 ವರ್ಷಕ್ಕೆ ಮಕ್ಕಳು ಆಗಿರ್ಲಿಕ್ಕ ಅಂದ್ರೆ ಹೌದು ಗುಡ್ಡಕ್ಕೂ ಅದ್ರ ಸಾಕ್ಷಾತ್ ಭಗವಂತ ಮಕ್ಕಳು ಫಲ ಕೊಡ್ಕೊಳ್ತಾರೆ. ಕಾರ್ಯಕ್ಕೆ ಬಂಡ್ರದ ಮಕ್ಕಳು ಕೊಡ್ತಾರೆ ಭಗವಂತನೇ. ಕಾರ್ಯಕ್ಕೆ ಬಂಡ್ರದಿಂದ ಮಾತ್ರ ಜಡ ಬತ್ತೆ ನಮಗ ಯಾನಬ ಜಡ ಕಾರ್ಯಕ್ಕ ಬಂಡ್ರಿಂದ ಮಕ್ಕಳು ಹಡಿಯೋದ್ರ ಮತ್ತ ಲಗ್ನ ಆಗೋ ಗಾತ್ರ ಏನೈತಿ ನಮಗೂ.
ಸುಮ್ಮ ಕಾರ್ಯಕಣಿ ಬೇನ ತಿನ್ನೋದು ಮಕ್ಳು ಹಾಡಿದು, ಕಾರ್ಯಕಣಿ ಬೇನ ತಿನ್ನೋದು ಮಕ್ಳು ಹಾಡಿದು. ಲಗ್ನ ಆಗೋದಿನ ಖರ್ಚದ ಅವ್ರಿಗೆ ಬಾ ಇವ್ರಿಗೆ ಬಾ 10 ಖರ್ಚು ಮಾಡಿ ಸುಮ್ಮ ಕಾರ್ಯಕಣಿ ಬೇನ ತಿನ್ನೋದು ಮಕ್ಳು ಹಾಡಿದು. ಹಾಗಿಲ್ಲ ಕುರ್ಸಲೆ ಮಾತ ಹೆಂಗ ಮಾತಿನ ತಾತ್ಪರ್ಯ ಬೇರೆ ಅದ. ಹೆಂಗಲ್ರಿಪ್ಪ? ಬರೇ ಕಾರ್ಯಕ್ಕೆ ಬಡದ ಮಕ್ಕಳ ತೆಂಗಿನ ತಲೆಗೆ ಇಟ್ಕೋಬೇಡ. ಮತ್ತೆ ಹೆಂಗ್ರಿ? ಯಾವ್ದಾರ ಕಿರಾಣಿ ಒಳಗೆ ಕಾರ್ಯಕ್ಕೆ ಬಡ್ರ ತಂದು ತಿನ್ನೋದು ಮಕ್ಕಳು ಹಾಡಿದ ಹಿಂಗ್ ವಿಚಾರ ಇಲ್ಲ. ಮತ್ತೆ ಹೆಂಗ್ರಿಪ್ಪ? ಆ ಕಾರ್ಯಕ್ಕೆ ಬಡ್ರ ಶಕ್ತಿ ಇರಂಗಿಲ್ಲ. ಇನ್ನು ಶಕ್ತಿ ಇರುವುದು ಅದ್ರೊಳಗ. ಎಲ್ಲಿ ಶಕ್ತಿ ಅದ? ಅದೇ ಕಾರ್ಯಕ್ಕೆ ಬಂದ್ರ ಅಂಶದ ಮುತ್ತನ ಗದ್ದಿಗೆ ಮೇಲೆ, ಮಾಳಿಂಗನ ಗದ್ದಿಗೆ ಮೇಲೆ, ಲಾಯಮದ ಗದ್ದಿಗೆ ಮೇಲೆ ಒಂದಿನ ಇಟ್ಟು ಅದನ್ನ ನೀ ಭಕ್ಷಣೆ ಮಾಡಿದಪ್ಪ ಅಂದ್ರ ಅವಾಗ ನಿನ್ನ ಮಕ್ಕಳ ಕಳ್ಸ, ಅಲ್ಲಿ ತನ್ನ ನಿನ್ನ ಮಕ್ಕಳ ಆಗಿಲ್ಲ. ಹೌದು ಖರೆ ಅದ ಮಾತ. ಹೋರಿ ಅಮ್ಮೋಕ್ಷ ಮುತ್ತೆ ಹೋರಿ ಮಕ್ಕಳ ಬೆಡ್ಕೋರಿ ಮಕ್ಕಳ ಕೊಡ್ತಾನ ಮುತ್ತೆ. ಅದಕ್ಕೆ ಅಂತ ಒಂದು ಅಮೋಕ್ಷದ ಮುತ್ತನ ಪವಿತ್ರ ಪಾದಕ ಅನಂತ ಕೋಟಿ ಭಕ್ತಿಯನ್ನು ಸಲ್ಲಿಸುತ್ತಾ ಇಲ್ಲೇ ನಮ್ಮ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಯಾವ್ದ್ರಿಪ್ಪ? ಮನಮಿ ಮಂದ್ರಪ್ಪ ಸಾದಾ ಗ್ರಾಮ ಸಿರ್ಸೈಲ ದೊಡ್ಡ ಕ್ಷೇತ್ರದ ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಮನಮಿ ಮಧುಗೋಣ ಮುತ್ಯಾರ ಕೀರ್ತಿಪ್ಪ ಅಂದ್ರೆ ಜಗತ್ತಿನ ಭಾರತೀಯ ಅವರ ಆದ್ಯಂತ ಭಾರತಾದ್ಯಂತ ಹೆಸರು ಅದ. ಭಾರತ ದೇಶಾದ್ಯಂತ ಹೌದು. ಎಲ್ಲಿ ಹೋದ್ರು ಕೂಡ ಮನವಿ ಮುತ್ತಿರ ಅನ್ನುವಂತ ಕೀರ್ತಿಯನ್ನ ಮನವಿ ಗ್ರಾಮದ ಕೀರ್ತಿಯನ್ನು ಮುಗಿಲತ್ತರ ಕಳಿಸಿರ್ತಕ್ಕಂತ ಹೌದ್ರಿಪ್ಪ ಮಧುಗೊಂಡೇಶ್ವರ ಅಪ್ಪಾಜಿ ಅವರ ಪವಿತ್ರ ಪಾದಕ ಅನಂತ ಕೋಟಿ ಭಕ್ತರನ್ನು ಸಲ್ಲಿಸುತ್ತಾ ಇದೇ ಒಂದು ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಪವಿತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಬಾಳ್ಗಿ ಗ್ರಾಮದ ಹೌದು ತಾಯಿಬಾಯಿ ದೇವಿ ಹಾಗೂ ಮತ್ತು ಹೌದು ಲಾಯಾಂಬಿಕೆ ಲಾಯಮದೇವಿ ಸ್ವತಃ ಶಿವನ ಮಗಳ ಲಾಯವ ತಿಳ್ಕೊತ ಇಲ್ಲಿವರೆಗೆ ಬಂದಾರ. ನಾವು ಕೂಡ ಇದನ್ನೇ ಹೇಳ್ಕೊತ ಹೋಗೋದಾಗ ಶಿವನ ಮಗಳ ಲಾಯವ ಹೌದು ಅಂತ ಒಂದು ಲಾಯಮದೇವಿ ಪವಿತ್ರ ಪಾದಕ ಅನಂತ ಕೋಟಿ ಭಕ್ತಿಯನ್ನು ಸಲ್ಲಿಸುತ್ತಾ ಇಂಥ ಒಂದು ಜಾತ್ರೆಗೆ ಕಾರ್ಯಕ್ರಮಕ್ಕೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ತಾಯಿ ತಂದೆ ಬಳಗಕ್ಕ, ಸುತ್ತಮುತ್ತಲಿನ ಡೊಳ್ಳಿನ ಪದಗಳ ಕೆಳಕ್ ಬಂದಿರತಕ್ಕಂಥ ಎಲ್ಲ ನಮ್ಮ ಕಲಾ ಬಳಗಕ್ಕ, ತೊರವಿ ಗ್ರಾಮದ ಲಕ್ಷ್ಮೀದೇವಿ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಹೌದು ಅನಂತ ಕೋಟಿ ಭಕ್ತಿ ನಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ನಮ್ಮ ಸರಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ಯಾರಿಪ್ಪ? ಗಾನಕ್ಕೆ ಹೋಗಲಿ ಶಾಪನಗುರು ಸಮರ್ಥವಾಗಿರ್ತಕ್ಕಂಥ ಸದ್ಗುರು ಮಧುಗೊಂಡೇಶ್ವರ ಅಪ್ಪಾಜಿ ಅವರ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥವ್ರು. ಬಹಳ ಒಳ್ಳೆ ಕಲಾವಿದರು. ಕೃಷ್ಣಾ ತೀರದ ಗಾನಕ್ಕೆ ಹೋಗಿಲೆ. ಕೃಷ್ಣಾ ತೀರದ ಗಾನಕ್ಕೆ ಹೋಗಿಲೆ ಮತ್ತು ಹೌದು ಇವತ್ತಿನ ದಿವಸ ಈ ತೊರವಿ ಗ್ರಾಮದ ಕಲಾ ಸಂಘ ಸಿರಿಸೈಲ ಹೌದು ಹೆಂಗ್ ಕುಡಿಸ್ಯಾರ ನೋಡ್ರಿ. ಮಹಾರಾಷ್ಟ್ರ ಮುಂದೆ ಎಟ್ಟು ಬೆರಕಿದ ನೋಡ್ರಿ. ನೀವು ಹೆಂಗ್ ಉಚ್ಚಾರಿತೀರಿ ನೀವು? ಕುಸ್ತಿ ಬಹಳ ಚಂದ ಕುಡಿಸ್ಯಾರ ಅವರು. ಹೆಂಗ್ ಕುಡ್ಸಾರ? ಎರಡು ಕರ್ನಾಟಕ ಗಡಿನ ತಂದಾರ ಅವರು. ಎರಡು ಕರ್ನಾಟಕದವಿ ಆಕಡೆ ಎರಡು ಹೊಡೆದಾಡ್ಕೊತ ಹೋಗ್ಲಿ ಅಂತ ಹೇಳಿ ಯಾವ್ದು ಗೆದಲಕ್ಕ ಯಾವ್ದು ಬಿಡೋಲಕ್ಕ, ಯಾವ್ದು ಮ್ಯಾಗ ಬಿಡೋದ ಯಾವ್ದು ತಳಗ ಬಿಡೋಲಕ್ಕ. ಹೌದು ಎರಡು ಕರ್ನಾಟಕ ಗಡಿಗಳ ಕೊಡ್ಬೇಕಂತ ತಿಳ್ಕೊಂಡು ಎರಡು ಕಲಾ ಸಂಘಗಳು ಯಾವ ಮಾತು ಕೇಳಿದ್ರ ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಸುಕ್ಷೇತ್ರ ತೊರವಿ ಗ್ರಾಮದ ಲಕ್ಷ್ಮೀದೇವಿ ಡೊಳ್ಳಿನ ಗಾಯನ ಸಂಘ. ಇನ್ನೊಂದು ಯಾರು ಮಾತು ಕೇಳಿದ್ರ ಶ್ರೀ ಮಾರಾಯ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿ ನಮ್ಮ ಕುಂಬಾರದ ಗ್ರಾಮದ ಹೌದು ಎರಡು ಕಲಾ ಸಂಘಗಳು ಬಹಳ ಚಂದ ಕುಡಿಸಿರ್. ತಾವೆಲ್ಲರೂ ಕೂಡ ಹೌದು ಸರಿಸಲ ಬಾಳ್ಗಿ ಗ್ರಾಮಕ್ಕೆ ಬಂದಿವಪ್ಪ ಅಂದ್ರೆ ಬಹಳ ಸಂತೋಷ ಅನಿಸ್ತಾ. ಬಹಳ ಸಂತೋಷ ಅನಿಸ್ತಾ. ಯಾಕಂತ ಕೇಳಿ ಸರಿಸಲ ಹಿಂದಕಿನ ಪದ್ಧತಿ ಇನ್ನ ಬಿಟ್ಟೇ ಇಲ್ಲ. ಅವ್ರು ಹಿಂದಕಿನ ಪದ್ಧತಿ ಇನ್ನ ಬಿಟ್ಟಿಲ್ಲ, ಇನ್ನ ಹೊಡ್ಯಾಂಗೂ ಇಲ್ಲ. ಯಾಕೆ ಮತ್ತ ಹೇಳ್ಬೇಕು ಪುಣ್ಯಾತ್ಮ ಅಂತ ಕೇಳಿದ್ರೆ ಯಾಕ್ರಿಪ್ಪ? ಎಷ್ಟೋ ಮಂದಿ ಹಾಡೋರ್ಲ ಲೇಟ್ ಆಗಿ ಬಂದು ಹಡ್ಸ್ಕೊಂಡ್ ಮಕ್ಳು ಈಗ ಬಂದು ಬೈತಿರ್ತಾರ ಮಂದಿ. ಬೈತಾರ್ರಿ. ನಮಗ್ ಹಂಗ ಮಾಡ್ಲಿಲ್ಲ. ಹೆಂಗ್ ಮಾಡಿದ್ರಿ ನಿಮಗ? ಹೆಂಗ ಸತ್ಕಾರ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಹಿಂದಕಿನ ಪದ್ಧತಿ ಅಂತೆ ಹೌದು ಹಾಡಿಗಳ ಪ್ರವಿ ಗ್ರಾಮದ ಶಿವಸ್ಥಾನ ಸಂಘ ಬಂದದ. ಹೌದು ಅದನ್ನ ಸಂಘವನ್ನ ಹೌದು ಯಾವ ರೀತಿ ನಮ್ಮಲ್ಲಿ ಊರಿಗೆ ಸ್ವಾಗತ ಮಾಡಬೇಕು ಹೌದು ಅನ್ನೋದ್ರ ಬಗ್ಗೆ ಹೌದು ಬಹಳ ಚಂದ ನಮಗ ಸ್ವಾಗತ ಮಾಡ್ಕೊಂಡ್ರ. ಹೌದು ಬಹಳ ಚಂದ ಸ್ವಾಗತ ಮಾಡ್ರಿ. ಈ ಎರಡು ಕಲಾ ಸಂಘಕ್ಕೆ ನಾವು ಅಂದೇವು ಬಹುತೇಕವಾಗಿ ಹೌದು ಹಿಂಗ ನಮ್ಮ ಸತ್ಸಂಗಕ್ಕೆ ಪೂಜೆ ಆಗಿದ್ ಬಹುತೇಕ ಒಂದ್ 10 ವರ್ಷದಿಂದ ಆಗಿರ್ಬೇಕ್ರಿ. ಒಂದ್ 10 ವರ್ಷದಿಂದ ಆಗಿತ್ರಿ ನಮ್ ಪೂಜೆ. ಅದ್ರ ಬಳಕ ಇದೆ ಹೋಗನ್ ಬಂದ್ ನಮ್ ಟೈಮೇ ಕೊಡಂಗಿಲ್ಲ. ಇನ್ನ ಊಟ ಮಾಡ್ತಾರೆ ಹಾಡು ರೂಪ ಹಾಡು ಹಿಡ್ತಿ ಬಂದ್ರೆ ಚಾಲು ಮಾಡ್ಬಿಡ್ತಾರ. ಹಾಡ್ ಪಾಟ್ನೆ ಅಂತ ಒಂದು ಮಂದಿಲ್ಲ. ಬಹಳ ವಿನಯ ಭಾವದಿಂದ ಮಡು ಕಲಾ ಸಂಘಗಳನ್ನ ಕರೆಸಿಕೊಂಡ್ರಿ. ಕೂಡ ಬಹಳ ಒಂದು ವಿನಂತಿಯಿಂದ ಈ ಕಾರ್ಯಕ್ರಮವನ್ನು ಎರಡು ಸಂಘಗಳ ತಮ್ಮ ಮಕ್ಕಳದಾವು. ಇದು ತೊರವಿ ಗ್ರಾಮದ ಕಲಾ ಸಂಘ ಅಲ್ಲ, ಇದು ಕುಂಬಾರಳ ಗ್ರಾಮ ಕಲಾ ಸಂಘ ಅಲ್ಲ. ಕಾಸು ನಮ್ ಎರಡು ಮನೆ ಮಕ್ಕಳ ತಿಳ್ಕೊಂಡು ನಮಗೆ ಎರಡು ಮನೆಗೆ ಆಶೀರ್ವಾದ ಮಾಡ್ತಿರ್ತಾರೆ. ಮತ್ತೊಮ್ಮೆ ದೈವಕ್ಕೆ ಕೈ ಮುಗಿದು ಕೇಳಿಕೊಂಡು ಸರಿಸಲ್ಲ ಏನಾಯ್ತು ಇವತ್ತಿನ ದಿವಸ ನಾವು ಯಾಕೆ ಕೊಡ್ಬೇಕಾಗಿರುತ್ತೆ ಕೇಳಿದ್ರೆ ಊಟ ಮಾಡಿ ಮಕ್ಕೊಳಕ ಮತ್ತೆ ಟೈಮ್ನು ಅಲ್ಲ.
ಯಾಕೆ ಕೊಡ್ಬೇಕಂತ ಕೇಳಿದ್ರೆ ಯಾಕ್ರಿಪ್ಪ ಇರುವ 84 ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಮಾನವ ಈ ಲಾಯಾಂಬಿಕೆ ದೇವಿಯನ್ನ ಜಾತ್ರೆ ಮಾಡೋಗೋಸ್ಕರವಾಗಿ ಹೌದು ನಾವು ನೀವು ಕೂಡಿಕೊಂಡು ಕುಡಿಕೊಂಡು ಈ ಸತ್ಸಂಗದ ಸೇವೆಯನ್ನ ಬಹಳ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಾರ ನಾವೇ ಕೂಡ ಬಹಳ ಭಕ್ತಿ ಇಟ್ಟು ಲಾಯಾಂಬಿಕೆ ಜಾತ್ರೆ ಮತ್ತು ತಾಯಿಬಾಯಿ ಜಾತ್ರೆಯನ್ನ ಹಮ್ಮಿಕೊಂಡಿರಿ. ಹೌದು ತಮ್ಗೆಲ್ರು ಕೂಡ ಇನ್ನೊಂದು ಸಭೆ ಹೌದು ತೊರವಿ ಗ್ರಾಮದ ಹಾಗೂ ಗ್ರಾಮದ ಕಲಾ ಸಂಘದಿಂದ ಹೌದು ಅನಂತ ಕೋಟಿ ಭಕ್ತಿಯನ್ನು ನಮ್ಗೆ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಹೌದು ಇವತ್ತಿನ ದಿವಸ ಏನಾಯ್ತು ನಾವಿಲ್ಲಿ ಬಂದೇವಪ್ಪ ಅಂದ್ರ ಹೌದು ಇದಕ್ಕೊಂದು ಪೂರ್ವ ಜನ್ಮದ ಪುಣ್ಯದ ಫಲ ಬೇಕು. ಏನೋ ಪುಣ್ಯದ ಫಲ ಇತ್ತಂದ್ರ ಪೂರ್ವ ಜನ್ಮದ ಪುಣ್ಯದ ಫಲ ಇತ್ತಪ್ಪ ಅಂದ್ರ ಎತ್ತಪ್ಪ ಅಂತಂದ್ರ ಏನ್ ತಾವು ಸತ್ಸಂಗದ ಕೇಳಲಿಕ್ಕೆ ಮತ್ತು ಮಾಡ್ಲಿಕ್ಕೆ ಸಿಗ್ತಂತ ಮಾತನ್ನ ಹೇಳಿ ಹೌದು ಸರಿ ಸರ್ ಹಾ ಇವತ್ತು ದಿವಸ ಬಹಳ ಮಾತಾಡ್ಲಾರ್ದೇನೆ ಮಾತಾಡ್ಲಾರ್ದೇನೆ. ಯಾಕ ಸಮಯದ ಬಹಳ ಅಭಾವ ಅದ. ಸಮಯ ಅಭಾವ ಐತಿ ಯಾಕಂತ ಕೇಳಿದ್ರೆ ಈ ಸದ 10:10 ಕಾರ್ಯಕ್ರಮ ಚಾಲು ಆಗ್ಯದ. ಹೌದು ಸಂಜೆ 4-5 ಗಂಟೆ ತನಕ ಕಾರ್ಯಕ್ರಮ ನಡೀತದೆ. ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ತಾಯಿಬಾಯಿ ಮತ್ತು ಲಾಯಾಂಬಿಕೆ ಜಾತ್ರೆ ಒಂದು ಹೌದು ಒಂದು ಭೇಟಿ ಕಾರ್ಯಕ್ರಮ ಅಂತ ಹೇಳಿ ಹೌದು ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಾರ. ಹೌದು ಅದಕ್ಕೆ ತಾವೆಲ್ಲರೂ ಕೂಡ ಹೌದು ನೀವು 4-5 ಗಂಟೆ ತನ ಹೌದು ಈ ಗುರುನಾಥನ ಸೇವೆನ ಕೇಳ್ತಿರ್ತ ತಿಳ್ಕೊಂಡು ಹೌದು ಈ ಮಹಿಮಾ ಪುರುಷ ಮಾಳಿಂಗರಾಯ ಬೀರದೇವರ ರೇವಣ ಸಿದ್ದೇಶ್ವರ ಹೌದು ಜಗತ್ತೊಳಗೆ ಹುಟ್ಟಿ ಹುಟ್ಟಿ ಏನ ಪವಾಡ ಲೀಲೆಗಳ ಮಾಡೋತ ನಾವು ಹೇಳ್ತೀವಿ. ಹೌದು ಮತ್ತ ಅಮೋಘ ಸಿದ್ದೇಶ್ವರ ಎಲ್ಲಿ ಹುಟ್ಟದ ಎಲ್ಲಿ ಬೆಳೆದ ಆತನ ತಾಯಿ ತಂದೆ ಯಾರು ಬಂದ್ ಯಾರು ಬಳಗಿ ಅವ್ರ ಆತನ ಗುರು ಯಾರು ಹೌದು ಅನ್ನೋದ್ರ ಬಗ್ಗೆ ಹೌದು ಕುಂಬಾರ ಗ್ರಾಮದಲ್ಲಿ ಹೇಳ್ತಾರ. ಹೇಳ್ತಾರ ಅದಕ್ಕೆ ಸಿರ್ಸೈಲ ಹೌದು ಇವತ್ತಿನ ದಿವಸ ಯಾವ ಮನಿಮಿ ಗ್ರಾಮದ ನೆರೆಹಳ್ಳಿ ಆಗಿರ್ತಕ್ಕಂಥ ಬಾಳ್ಗಿ ಗ್ರಾಮ ಹೌದಾ ಹೌದಿಲ್ಲ ಬಾಳಿಂಗ್ ಗ್ರಾಮ ಹಾ ಬಹುತೇಕವಾಗಿ ನಿಂಗಪ್ಪ ಮಾತ್ರ ಕಡೆ ಎಲ್ಲ ತಿರುಗಾಡ್ಯಾರ. ತಿರುಗಾಡ್ಯಾರ ಇಲ್ಲಿ ಯಾವ ವಿಷಯ ನಡೀತದ ಯಾವ ವಿಷಯ ನಡೀತಾನೆ ಯಾವ ವಿಷಯ ಇಟ್ರ ಹಾ ಈ ಭಾಗಕ್ಕೆ ಚಲೋ ಆಗ್ತದ ಒಳ್ಳೇದಾಗ್ತದ. ಹೌದು ಏನ ದೈವದರ ವಿಷಯ ಬಂದಿಡ್ತಿರೋ ಹೌದು ಏನ್ ಬಾಜು ಸರ್ಜೋಡಿ ಕೆಲವತ್ರ ನಿಂಗಪ್ಪ ವಿಷಯ ಇಡ್ತಾರ. ಅದಕ್ಕ ಏನ್ ವಿಷಯ ಇಡ್ತಾರೆ ಹೇಳ್ರಿ ಮುಂದಿನ ಸನ್ನಿವೇಶದೊಳಗ ಭಗವಂತ ನಮ್ಗೆ ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟು ನಾವು ಕಾರ್ಯ ಮಾಡುತ್ತ ತಿಳ್ಕೊಂಡು ಸರಿಸಲ ಹಿಂದಿನ ನಿರ್ಮಾಣದೊಳಗ ಡೊಳ್ಳಿನ ಪದ ಅಂದ್ರ ಬಹಳ ಕೆಟ್ಟ ಕೆಟ್ಟ ಹೋಗ್ಯದ. ಯಾಕ ಯಾಕ್ರಿಪ್ಪ ಕೇಳೋ ಮಂದಿನ ಹಂಗೆ ಹಾಡೋ ಮಂದಿನ ಹಾಡೋರು ಹಂಗೆ ಇದೆ. ಹೌದೌದು ಯಾಕೆ ಎಲ್ಲ ಜನಪದ ಕಲಾವಿದರಿಗೆಲ್ಲ ಜನಪದ ಇಂತ ಸತ್ಸಂಗದ ಶಿವಲಿ ಕಂಡಾಪಟ್ಟೆ ಜನಪದ ಹಾಡಿ ಜಿಗಿದಾಡಿ ಕುಡಿದಾಡಿ ಹೌದು ಊರಾಗೆಲ್ಲ ಜಗಳ ಹಚ್ಚಿ ಹೋಗೋ ಮೇಳ ಬಾಳ ಅದಾವು. ನಮ್ಮ ಸಂಘ ಅಂತವಲ್ರಿ ಅಂತವಾಲು ಬೀರದವ್ರು ಏನ್ ಮಾಡ್ದ ಮಾಳಿಗರ ಏನ್ ಮಾಡ್ದ ಅಮೋಘ ಸಿದ್ಧ ಏನ್ ಮಾಡ್ದ ಹೌದು ಅನ್ನೋದ್ರ ಬಗ್ಗೆ ಎರಡು ಸಂಘ ಭಾಷಣ ಹಾಡು ಹೇಳ್ತಾವು. ಹೌದು ತಾವೆಲ್ಲ ಕೂಡ ಭಕ್ತಿಪೂರ್ವಕ ಕೇಳ್ತಿರ್ತ ತಿಳ್ಕೊಂಡು ಮತ್ತೊಮ್ಮೆ ದೈವಕ ಕೈ ಮುಗಿ ಕೇಳ್ಕೊಂಡು ಒಂದು 4-3 ಕೆಲೆನ ಹಾಡಿ ನಿಂಗಪತ್ರ ಪಾಳಿಕೊಂಡು ಮುಂದೆ ನಿಂಗಪತ್ರ ಕುದುರೆ ಒಂದು ಬಂದಾರ ಅಲ್ಲಿಂದ ಹೌದು ಹೆಂಗ ಕುದುರೆ ಹೊಡ್ತಾರೆ ಹೊಡ್ಲಿ ಅವ್ರ ಬೇರೆ ನಾವು ಹತ್ರ